ಎಲ್ಲರಿಗೂ ನಮಸ್ತೆ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಚಿಕ್ಕಮ್ಮವ್ರಿಗೆ ಹೇಳ್ದೇ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಅವ್ರ ರಿಯಾಕ್ಷನ್ ಹೇಗಿದೆ ಅಂತ ನೋಡೋಣ. ಹಳ್ಳಿ ಮಾಂಸ ಒಳ್ಳೆ ಮಾಂಸ ಅಂತ ಹೇಳ್ತಾ ಇರೋದು. ನಿಮ್ಮ ಸಿಟಿಲಾರ್ವ ಬೆಂಗಳೂರಲ್ಲಿ ನೀರು ಹಾಕ್ತಾರ ಕಲಿಸ್ತಾರ ಚಂದಾಗಿ ಇರ್ತೀರ. ರೆಡಿ ಚಕ್ಕ ಬಂದ ನಮ್ಮೂರಲ್ಲಿ ಯಾವ ಮಾಡಿದಕ್ಕ ಹಪ್ಳನ? ಬೆಳಿಗ್ಗೆ ಹಪ್ಳನ ನಾನೇ ತಿನ್ಕೊಳ್ಳಿ. ಎಲ್ಲ ಏನ್ ಮಾಡ್ತಾ ಇದ್ದೀರಾ? ನೀವು ಸೌತೆಕಾಯಿ ಕಟ್ ಮಾಡ್ತಾ ಇದ್ದೀರಾ? ನೀವೇನ್ ಮಾಡ್ತಾ ಇದ್ದೀರಿ? ನೀವು ಪಾಪು ಕರ್ಕೊಂಡಿದ್ದೀರಾ? ನೀವು ಕೊತ್ತಂಬರಿ ಸೊಪ್ಪನ್ನ ಬಿಡಿಸ್ತಾ ಇದ್ದಾರೆ. ಎಲ್ಲ ಮಟನ್ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀರಾ? ನೆನ್ನೆ ಹಬ್ಬ, ಇವತ್ತು ಮಟನ್ ಸಾಂಬಾರ. ನೆನ್ನೆಲ್ಲ ತಂಪು ಜಾತ್ರೆ, ಇವತ್ತು ಮಟನ್ ಊಟ. ಇಲ್ಲಿ ಬಾವ ಬಂದು ಗೋಟಿ ತಂದು ಕೊಡ್ತಾ ಇದ್ದಾರೆ. ಅಕ್ಕನ ಇದೆಲ್ಲ ನೀಟಾಗಿ ತೊಳೆದು ಬೇಯಿಸು ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಸುಣ್ಣಾಕ ಬೇಯಿಸ್ಬಿಟ್ಟು ಈ ತರ ಎಲ್ಲ ತೆಗೆದ್ಬಿಟ್ರೆ ಸ್ಮೆಲ್ ಬರಲ್ಲ, ತಿನ್ನಕ್ ಸರಿ. ಇದು ಬೇಯಿಸ್ಬೇಕಾದ್ರೆ ಸ್ವಲ್ಪ ಸುಣ್ಣ ಹಾಕ್ಬೇಕು, ವೈಟ್ ಕಲರ್ ಬರ್ಬೇಕಲ್ಲ. ಇಲ್ಲಾಂದ್ರೆ ನಮ್ಮ ಅಕ್ಕ ನೋಡಿ ಗೋಟಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾರ ಅಂತ. ನಾನು ದೃಷ್ಟಿ ಆಗ್ಬಾರ್ದು ಅಂತ ಕುಳ್ಳ ಕಾಯಿಸ್ಬಿಟ್ಟು ಈ ತರ ಇಳಿ ತೆಗ್ದು ಏನ್ ಕಟ್ ಮಾಡ್ತಿದ್ದೀರಾ? ಬ್ಲೆಡ್ ಬೇಯಿಸ್ಕೊಂಡು ಕುಯ್ಕೊತಾ ಇದೀವಿ. ಒಟ್ಟಿಗೆ ಗೊಜ್ಜಿಗೆ ಇದು ಹಾಕಿದ್ರೆ ಟೇಸ್ಟ್ ಇರೋದಿಲ್ಲ. ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ಇವಾಗ ನಮ್ಮ ತಂಗಿ ತಿರ್ತಾಳ. ಅವಳು ಬೆಂಗಳೂರಲ್ಲೆಲ್ಲ ಬರೀ 2 ಮುದ್ದೆ ತಿರ್ಗೋದು, ಇಲ್ಲಿ ಜಾಸ್ತಿ ಮುದ್ದೆ ತಿರ್ತಾಳೆ. ಅಷ್ಟು ಮುದ್ದೆ ತಿರ್ಗಷ್ಟೊಳಗೆ ಅವಳಿಗೆ ಸ್ವಲ್ಪ ಉಸಿರು ಕಟ್ತಂಗೆ ಆಗ್ಬಿಟ್ಟದ, ನಗರ್ತಾಳೆ ಅಷ್ಟು ಮುದ್ದೆ. ಒಬ್ಳೆ ತಿರುಗಿ ಮುದ್ದೆ ಕಟ್ತೀವಿ. 3 ಜನ ಸೇರ್ಕೊಂಡ್ರೆ ಇಷ್ಟು ಮುದ್ದೆ ಮಾಡುತ್ತೆ. ನನ್ನ ತಂಗಿ ಕೈ ತಿರ್ಗಕ್ಕಾಗ್ಲಿಲ್ಲ, ಅದಕ್ಕೆ ನಮ್ಮ ಚಿಗಮ್ಮ ತಿರ್ಗ್ತಾರ ಮುದ್ದಿಯ. ಅಯ್ಯ ನೋಡಿಲಿ ಮಾತ್ರ ಕುಡಿದ್ಬಿಟ್ಟು ಸ್ಟ್ರಾಂಗ್ ಆಗ್ಬಿಟ್ಟು ಅದು ಮಾತಾಡ್ಕೊಂಡು ನಮ್ಮನೆ ಬೈತಾರೆ. ಸ್ವಲ್ಪ ಪವರ್ಗೆ ಒಯ್ಯ ಬೈತಾರ ನಮ್ಮ ನೋಡಿ. ನೀವು ಮಾಡಕ್ ಕಲ್ಸಿಲ್ವಾ, ಈ ಥರ ಎಲ್ಲ ಮಾಡ್ತೇವಿಲ್ಲ ಅಂತ ನಾವು ಕಷ್ಟಪಟ್ಟು ಮುದ್ದೆ ಕಟ್ಟಿ ಮಾಡಿ ನಮ್ಮ ಅಪ್ಪ ಅವ್ರಿಗೆ ಬೈತಾ ಇದ್ದಾರೆ. ಇದೇನು ತಪ್ಪ ಸರಿನಾ? ನೀವೇ ಕಮೆಂಟ್ ಮಾಡಿ ಫ್ರೆಂಡ್. ಹಾಗೈತೆ ಎಷ್ಟು 10 ಮುದ್ದೆ ಆಗಿದೆ. 10 ಮುದ್ದೆ ಆಗಿದೆ. 10 ಮುದ್ದನು ನಮ್ಮ ಚಿಕ್ಕಪ್ಪನಿಗೆ ಇಟ್ಕೊತೀವಿ. ಮೈ ಸಿಸ್ಟರ್ ಇವಾಗ ಬಂದಿದ್ದಾರೆ. ನಮ್ಮ ತಂಗಿ ಡ್ಯೂಟಿ ಮುಗಿಸ್ತಂದು ತಗರನ್ ಬೇಡ ಚರ್ಬಿ ಬರ್ಕೊಂಡು ತಿಂದ್ಬಿಟ್ಟು ನಿನ್ ಕಳ್ಳೆಸ ತಕೊಂಡಿದ್ಯಲ್ಲ, ನಡ ಹಿಡ್ಕೊಂಡು ಸೊಂಟ ಹಿಡ್ಕಂದೆ ಅಂತ ಅದ್ರೊಳಗೆ 2 kg ಚರ್ಬಿ ತಿಂದ್ಬಿಟ್ರೆ ಇನ್ನೂ ಸೂಪರ್ ಆಗಿ ಹುಷಾರೈತಿ. ಮತ್ತೆ ಇದು ಮುದ್ದೆ ರೈಸ್ ಇತ್ತು. ಸೌತೆಕಾಯಿ ಒಂದು ಈರುಳ್ಳಿ ತಗೋ ಕೊಡು. ಏನಮ್ಮ ಚಿಕನ್ ಫ್ರೈ ಘಮ ಘಮ ಅಂತಿದೆ. ಮಟನ್ ಸಾಂಬಾರು, ಗೋಟಿ ಗೊಜ್ಜಿದು. ಎಲ್ಲ ಮಟನ್ ಎಲ್ಲ ಖಾಲಿ ಆಗ್ತೈತೆ ಇವಾಗ. ಇನ್ನೊಂದ್ಸರಿ ಮಟನ್ ಹಾಕ್ತಾರೆ ವಿಡಿಯೋನಾರ ಮಾಡೆ. ಕೈಲೂ ಬಾಯಲ್ಲ.
ಕೈ ಬಾಯಲ್ಲಿ ಅಂದ್ರೆ ಕೈ ಬಾಯ್ ಬಾಯ್ ನಮ್ ಗುಬ್ಬೆ ಮಿಸ್ ಆಗ್ಬಿಟ್ಟವಳ ಸಾರಿ ಗೈಸ್ ಮಲ್ಕೊಂಡ್ಬಿಟ್ಟವಳ ಬಾಯ್ 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 ಚಿಕ್ಕಮ್ಮ ಮನೇಲಿ ಊಟ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೋದೋ. ಅಮ್ಮ ಅವ್ರು ಯಾರೂ ಇರಲಿಲ್ಲ, ಎಲ್ಲ ಹೊಲಕ್ಕೆ ಹೋಗಿದ್ರು. ಹೊಲದಲ್ಲಿ ಏನು ಮಾಡ್ತಾಯಿದ್ದಾರೆ ನೋಡೋಣ ಅಂತೇಳಿ ನಾವು ಕೂಡ ಹೊಲಕ್ಕೆ ಹೋದೋ. ಇಲ್ಲಿ ನೋಡ್ತಾ ಇರ್ಬೋದು ಹುಣಸೆಹಣ್ಣೆಲ್ಲ ಉದುರಿಸಿದ್ದಾರೆ, ಹುಣಸೆಹಣ್ಣೆಲ್ಲ ಆಯ್ತಾ ಇದ್ದಾರೆ. ಒಂದು 2-3 ಮರ ಇವತ್ತು ಉದುರಿಸಿದ್ರಂತೆ. ಅಷ್ಟೆಲ್ಲ ಅದು ಇದೊಂದು ಮರ ಇತ್ತು, ಅವರು ಆಯ್ತಾಯಿದ್ರು. ಹಾಗೆ ನಾನು ಸ್ವಲ್ಪ ಆಯ್ತೀನಿ ಅಂತೇಳಿ ನಮ್ಮಮ್ಮ ಜೊತೆ ಆಯ್ತಾ ಇದ್ದೀನಿ. ಇನ್ನು ಎಷ್ಟು ಚೀಲ ಸಿಕ್ಕೋ ಅಲ್ಲೇ ಇಲ್ಲಿ ಅಮ್ಮ ಅಣ್ಣ ಮಾತ್ರ ಇದ್ದರು. ನಾನು ಅಕ್ಕನೂ ಜೊತೆಗೆ ಹೋಗಿ ಸ್ವಲ್ಪ ಹುಣಸೆಹಣ್ಣೆಲ್ಲ ಹಾಕ್ಕೊಟ್ಟು. ಹಾಗೆಯೇ ಅಪ್ಪ ಎಲ್ಲಿಗೆ ಹೋಯ್ತು ಅಂತ ಕೇಳಿದೆ. ಅಪ್ಪಂಗೆ ಸ್ವಲ್ಪ ಹುಷಾರಿಲ್ಲ ಕಣವ, ಹಾಸ್ಪಿಟ್ಲಿಗೆ ಹೋಗೈತೆ ಅಂತ ಹೇಳಿದ್ರು. ಸರಿ ಅಂತೇಳಿ ಹಾಗೆಯೇ ಅಪ್ಪನ್ನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಣ್ಣನ ಕರ್ಕೊಂಡು ಮನೆಗೆ ಹೋಗಿ ಮನೆಯಿಂದ ಮತ್ತೆ ಹಾಸ್ಪಿಟ್ಲ್ ಹತ್ರ ಹೋದೆ. ಬಣ್ಣ ಟೈಮ್ ಆಯ್ತಾ? ನಾನೇ ಹಾಕೊಂಡಿದ್ರೆ ಹಾಕೋಣಪ್ಪ, ಅದನ್ನೇನು ಕೊಟ್ಟ. ಇನ್ನು ಜಾಸ್ತಿ ಇದಾವ ಮರದಲ್ಲಿ, ಇಷ್ಟೇ ಇದಾವ. ಹಾಂ ತಾಟ್ರ ಸಿಗ್ತಾವ. ಸರಿ ನೋಡಿ, ಆಯ್ತು ಹೋಗಮ್ಮ, ನಮಗೂ ಟೈಮ್ ಆಯ್ತು. ಏನು ತಗೊಳ್ಳೋದಿಲ್ವ ಮನೆಗ? ರೋಡ್ ಚೆನ್ನಾಗಿದೆ, ಸರಿ ನೋಡಿ. ಆಗಿದ್ರೆ ಸೂಟ್ ಮಾಡ್ತಾರೆ. ನಾಳೆ ಹೋಗ್ರಿ ಅಂದರೆ ನಾಳೆ ಹೋಗೋಕ್ಕೆ ಇವತ್ತು ಒಂದು ಪ್ರಸಾದ ಹೇಳ್ಬಿಟ್ಟು ಹೋದ ಈಗ ಸಿಗ್ತಾಯಿದೆ. ಅದನ್ನು ಚೀಟಿ ಯಾರಿಗೂ ಕೊಟ್ಬಿಟ್ರೆ ಮೇಡಮ್ಗೆ ಆ ಚೀಟಿ ಇಟ್ಬಿಟ್ರೆ ಸಿಕ್ಕಿಲ್ಲ. ಈಗ ಮತ್ತೆ ಬರ್ರಿ ಈಗ ಮತ್ತೆ ಬರೀಬೇಕು ಅಂದರೆ ಅವ್ರು ಬರೋ ಗಂಟೆ ಕಾಯ್ಬೇಕು. ನಾನು ಅಣ್ಣ ಇಬ್ಬರೂ ಅಪ್ಪನ ಮಾತಾಡ್ಸೋದಕ್ಕೆ ಹೋದೋ. ಅಪ್ಪ ನನ್ನನ್ನೇ ಬೈತು, ನೀನು ಯಾಕೆ ಬರೋಕ್ಕೆ ಹೋದೆ, ನಾನು ಹುಷಾರಾಗಿದ್ದೀನಿ, ಬೇಗ ಹೋಗವ, ಲೇಟ್ ಆಗಿದೆ ಅಂತೇಳಿ ಅಪ್ಪನ ಮಾತಾಡಿಸ್ಬಿಟ್ಟು ನಾನು ಕೂಡ ಬೆಂಗಳೂರು ಕಡೆ ಹೊರಟೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.